ಯಾಕಂದ್ರೆ ಬುಕ್ ಕೂಡ ನೀವು ಬರ್ತಿದ್ದೀರಾ. ಹೌದು. ಅದು ನೋಡಿದಾಗ ಅನಿಸುತ್ತೆ ನನಗೆ ನಾ ಕಂಡ ದರ್ಶನ್. ಸೊ ಏನು ಅನಿಸುತ್ತೆ ಸರ್ ನಿಮಗೆ ಯಾರ ಬಗ್ಗೆ? ದರ್ಶನ್ ಅವ್ರ ವಿಚಾರವಾಗಿ. ದರ್ಶನ್ ಬಗ್ಗೆ ವೈಯಕ್ತಿಕವಾಗಿ ನನಗೆ ಒಂದು ಒಳ್ಳೆ ಸಂಬಂಧ ಇದೆ ಅವ್ರ ಹತ್ರ. ಮತ್ತು ಈಗಿನ ಇದನ್ನು ಬಿಟ್ಟು ಬೆಳವಣಿಗೆ ಅವರ ಒಡನಾಟದ ಬಗ್ಗೆ ಮಾತ್ರ ಮಾತಾಡ್ಬೋದು. ಓಕೆ, ಇದೆಲ್ಲ ಬೇಡ, ಇದೆಲ್ಲ ಅದ್ರ ಬಗ್ಗೆ ಅದು ತೀರ್ಪು ಕೊಡಲಿಕ್ಕೆ ನಾನು ಜಡ್ಜ್ ಅಲ್ಲ. ಹೌದು ಹೌದು. ಸೊ ಆ ಕಾರಣಕ್ಕೆ ಅದೇ ಬೆಳಗ್ಗೆ ಎದ್ದು ನನ್ನ ಹತ್ರ ಹೇಳಿರೋದು ಯಾವುದ್ಯಾವುದೋ ಪ್ರೆಸ್ ಮೀಟ್, ಯಾವುದ್ಯಾವುದೋ ಮುಹೂರ್ತ, ಅಲ್ಲೆಲ್ಲ ಕೂತ್ಕೊಂಡಾಗ ಅಣ್ಣ ಈಗ ಆಯ್ತು ಅಂತ ಮಾತಾಡಿರೋದು. ಏನು ಅಲ್ಲಿ ಯಾವುದು ರಮೇಶ್ ಹತ್ರ ಮಾತಾಡಿರ್ಬೋದು, ವೀಕೆಂಡ್ ವಿತ್ ರಮೇಶ್ ಅಲ್ಲೆಲ್ಲ ಮಾತಾಡಿರ್ಬೋದು. ಅದೆಲ್ಲ ನನ್ನನ್ನು ಹೀಗೆ ಕೂತ್ಕೊಂಡೇ ಮಾತಾಡಿರೋದು ದರ್ಶನ್. ಅಲ್ಲಿಂದ ಆರಂಭ ಆಯಿತು, ಸೈಕಲಿಂದ ಆರಂಭ ಆಯಿತು. ಆಮೇಲೆ ಒಂದು ಲೂನ ಇದೆ, ಹಳೆಯದು ಇರಬೇಕು, ಇಟ್ಕೊಂಡಿದ್ದಾರೆ ಅಂತ. ಕರೆಕ್ಟ್. ಮೂಪಾ ಕೃಪಾ ಅಂತ ಅವರ ಮನೆ ಹೆಸರು. ಅದು ಚೆನ್ನಾಗಿದೆ, ಅದು ಟೈಟ್ಲ್ ಹಾಕಿಟ್ರು. ಆ ಇದನ್ನು ಏನು ಲೂನಾನ ಹಿಡ್ಕೊಂಡು ಮೈಸೂರಿನ ಇಳಿಜಾರಾದ ರಸ್ತೆಯನ್ನು ನೋಡ್ಕೊಳ್ಳೋದು ಅವರು ಯಾರು, ಅವರು ಮತ್ತು ಅಣಜಿ ನಾಗರಾಜ್, ಚಡ್ಡಿ ಜೋಸ್ಗಳವರು, ತುಂಬ ಕ್ಯಾಮ್ರಾಮನ್ ಈಗ ಕ್ಯಾಮ್ರಾ. ಸೊ ಇಳಿಜಾರ ರಸ್ತೆ ನೋಡ್ಕೊಂಡು ಪೆಟ್ರೋಲಿಗೆ ದುಡ್ಡಿಲ್ಲ. ಕರೆಕ್ಟ್ ಕರೆಕ್ಟ್. ಎಲ್ಲಿ ಇಳಿಜಾರಿದೆ ಅಲ್ಲಿ ಹೋಗೋದು, ಮತ್ತೆ ತರ್ಕೊಂಡು ಹೋಗೋದು. ಈ ಥರ ಹೋದ ಮನುಷ್ಯ ನಾನು ಕಂಡಂಗೆ. ಸೈಕಲಿಂದ ಲೂನ್ ಆಯಿತು. ಆಮೇಲೆ ನಾನು ವಿಜಯ ಕರ್ನಾಟಕದಲ್ಲಿರುವಾಗ ಇದು ಏನು ನಮ್ಮ ಪ್ರೀತಿಯ ರಾಮ ಸಿನಿಮಾ ಒಂದು ಶೋ ನನಗಾಗಿ, ನನಗೆ ಗೊತ್ತಿರಲಿಲ್ಲ ನನಗಾಗಿ ಆ ಶೋ ಅರೇಂಜ್ ಮಾಡಿದ್ದಾರೆ ಅಂತೇಳಿ. ಪ್ರಸಾದ್ ಲ್ಯಾಬ್ ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಇದೆಯಲ್ಲ, ಪ್ರಸಾದ್ ಲ್ಯಾಬ್ನಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದರು. ಫ್ರೆಶ್ ಶೋ ಅಲ್ವ ಅಂತ ನಾನು ಹೋಗಿದ್ದೆ. ನೋಡಿದರೆ 4-5 ಜನ ಮಾತ್ರ. ಯಾಕೆ ಇದು ಫ್ರೆಶ್ ಯಾರು ಬರಲಿಲ್ಲ ಅಂದರೆ, ಇಲ್ಲ ನಾನು ನಿಮಗೆ ತೋರಿಸಲಿಕ್ಕೆ ಮಾತ್ರ ಕರೆದಿರೋದು ಅಂತ ಕೂತ್ಕೊಂಡು ನೋಡಿದೆ. ನಮ್ಮ ಪ್ರೀತಿ ನಾನು ಮಲಯಾಳದಲ್ಲಿ ನೋಡಿ ಲೈಕ್ ಮಾಡಿದೆ. ಅವನು ಕಲಾಭವನ್ ಮನಿ ಮಾಡಿದ ಕ್ಯಾರೆಕ್ಟರ್ ಅದು ಇವರಿಗೆ ಬಂತು. ಸೊ ನೋಡ್ತಾ ಇದ್ದಾಗೆ ಇದು ಅದ್ಭುತ ಸಿನಿಮಾಪ್ಪ, ತುಂಬ ಚೆನ್ನಾಗಿ ಮಾಡಿದೆ ನಾನು ದರ್ಶನ್ ಅಂತೇಳಿ. ಅಲ್ಲಿ ಏನೂ ಹೇಳಿಲ್ಲ, ದರ್ಶನ್ ಅಪ್ಕೊಂಡೆ ಅಷ್ಟೇ. ಅದು ಸಾಕಾಯಿತು ಅವರಿಗೆ. ಎಸ್ ಇದು ಇವರಿಗೆ ಇಷ್ಟ ಆಗಿದೆ ಅಂತೇಳಿ. ವಿಜಯ ಕರ್ನಾಟಕದಲ್ಲಿ ಬಂದೆ. ಕುರುಡು ಚಿತ್ರೋದ್ಯಮ, ಅಲ್ಲಿಂದಲೇ ಶುರು ಆಯಿತು ಈ ಜಗಳಗಳೆಲ್ಲ. ಇಂಡಸ್ಟ್ರಿ ನಾನು ನೋಡಿದ್ರೆ ಕುರುಡು ಚಿತ್ರೋದ್ಯಮಕ್ಕೆ ಕಣ್ಣು ಕೊಟ್ಟೆ ಮಾರಾಯ ಅಂತ ಟೈಟ್ಲ್. ಓಕೆ, ಹಾಂ, ಅವನು ಕುರುಡಲ್ವಾ, ಈ ಸಿನಿಮಾ ಕಣ್ಣು ಕೊಟ್ಟೆ ಅಂತೇಳಿ. ಕರೆಕ್ಟು. ಅದು ಗೆದ್ದೋಯ್ತು ಬಿದ್ದೋಯ್ತು ಅದು ಆಮೇಲೆ ಪ್ರಶ್ನೆ, ಇಷ್ಟ ಆಗಿದ್ದಷ್ಟೇ ಮುಖ್ಯ. ಅದು ಓದಿದ ಕೂಡಲೇ ದರ್ಶನ್ಗೆ ಖುಷಿ ಆಗ್ಬಿಟ್ಟು ಸೀದಾ ಬಂದು ಆಫೀಸಿಗೆ ಬಂದ್ಬಿಟ್ಟು ಎದುರು ಕೂತ್ಕೊಂಡು ಅವನು R&D ಕಟ್ಔಟ್ ಸೀಲಿಂಗ್ ಮುಟ್ಟೋಷ್ಟು ಕೂತ್ಕೊಂಡಿದ್ದೆ. ನಾನು ನಿಂತರೆ ಅಷ್ಟಾಯಿತು. ಕೂತ್ಕೊಂಡು ಅಣ್ಣ ಅದು ಸ್ವೀಟ್ ಎಲ್ಲ ತೊಗೊಂಡ್ಬಂದಿದ್ದಾರೆ. ಯಾಕೆ ಅಂತ ಗೊತ್ತಾಗಿಲ್ಲ, ಅದು ಬರ್ದಿದ್ದಕ್ಕಿರ್ಬೋದೇನೋ ಅಂತ ನಾನು ಏನೋ ಈ ಸ್ವೀಟ್ ತೊಗೊಳ್ಳಿ, ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಬನ್ನಿ ಅಂತೇಳಿ ಸ್ವೀಟ್ ತೊಗೊಂಡು ವಿಶ್ವೇಶ್ವರ ಚೇಂಬರಿಗೆ ಹೋದೆ. ಅವರಿಗೆ ಸ್ವೀಟ್ ಕೊಟ್ಟರು. ಸೊ ಅದು ಕರೆದುಕೊಂಡು ಸೀದಾ ಹೊರಗೆ ಬನ್ನಿ ಅಂತ ಹೇಳಿದ್ರು. ನಾನು ಹೊರಗೆ ಯಾಕೆ ಒಂದು ಕಾರ್ ನೋಡಿ ಏನೋ ತಂದಿದ್ದೀನಿ, ಕಾರು ಟಾಟಾ ಶಿಯಾರ ಕಾರು, ಸೆಕೆಂಡ್ ಹ್ಯಾಂಡ್ ಕಾರು, ಇದು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ರು. ಸೈಕಲ್ಲು, ಲೂನಾ, ಟಾಟಾ ಶಿಯಾರ ಸೆಕೆಂಡ್ ಹ್ಯಾಂಡ್ ಕಾರ್ ವೆಹಿಕಲ್. ಅಲ್ಲೆಲ್ಲ ಫೋಟೋ ಇದೆಲ್ಲ ಆಯಿತು, ನಮ್ಮದು ಫೋಟೋ ಸೆಷನ್ ಆಯಿತು, ಖುಷಿ ಆಯಿತು. ಸೊ ಅಲ್ಲಿಂದ ಬಂದವನಾತ. ನಾನು ಇದನ್ನು ಎಷ್ಟೋ ಬರೆದಿದ್ದೀನಿ, ಮಾತಾಡಿದ್ದೀನಿ, ಎಲ್ಲ ಆಗಿದೆ. ಇದರೊಳಗೆ ಇನ್ನೂ ಇದೆ ಬೇಕಾದಷ್ಟು. ಇದು ಕಲಾವಿದರ ಸಂಘ. ಕರೆಕ್ಟ್. ಒಂದು ದಿವಸ ಒಂದು ಫಂಕ್ಷನ್ ಕಲಾವಿದರ ಸಂಘದಲ್ಲಿ ನಾನು ಹೋಗಿದ್ದೆ. ದರ್ಶನ್ ಫಂಕ್ಷನ್ ಅದು. ದರ್ಶನ್ ಈಗ ಬರ್ತಾ ಇರೋದು, ಅಣ್ಣ ಹೇಗೆ ಆ ಜಾಗ ಅದು ಎದುರೇ ಇರೋದು ವಿಜಯ ಕರ್ನಾಟಕ ಆಫೀಸ್ ಆಗ, ಈಗಿಲ್ಲ. ನೆನಪಿದೆಯಾ ಅಂತ. ಏನಣ್ಣ ಈಗ ಹೇಳ್ತೀವಿ, ನಮ್ಮ ಪ್ರೀತಿಯ ರಾಮು ಸಿನಿಮಾದಲ್ಲಿ ನಾನು ಫಸ್ಟ್ ಟಾಟಾ ಶಿಯಾರ ಕಾರು ತೋರಿಸ್ಲಿಕ್ಕೆ ಬಂದಿದ್ದೆ ನಾನಲ್ವಾ ಅಂತೇಳಿ. ಅಷ್ಟು ಹೇಳೋ ಅಷ್ಟರಲ್ಲಿ ರೈ ಅಂತ ಅದೊಂದು ವಿದೇಶಿ ಕಾರು ಬಂದು ನಿಂತ್ಬಿಡ್ತು. ಅಣ್ಣ ನಾನು ಯಾವುದೋ ಒಂದು ಫಂಕ್ಷನಿಗೆ ಹೋಗಬೇಕು, ಇನ್ನೊಂದು ಸಲ ಸಿಗೋಣ, ಬನ್ನಿ ಮನೆಗೆ ಬಂದು ಮಾತಾಡೋಣ ಅಂತೇಳಿ ರೈ ಅಂತ ಹೊರಟೋದು. ಇದೆಲ್ಲ ನಾನೇ ನೋಡ್ತಾ ಇರೋದು ಸೈಕಲ್ನಿಂದ ಲ್ಯಾಂಬರ್ಗಿನಿವರೆಗೆ. ಇದೆಲ್ಲ ಲೈಫು. ಕರೆಕ್ಟ್. ಇದೆಲ್ಲ ಸ್ಫೂರ್ತಿ ಕೊಡುವಂಥದ್ದು. ಅವನೇನೋ ಮಾಡ್ದ, ಎಂಥ ಒಂದು ಕೆಟ್ಟ ಕೆಲಸ ಮಾಡ್ದ ಅಂತ ಅದು ಸ್ಫೂರ್ತಿ ಹೆಂಗೆ ತೊಗೊಂಡು ಗಲಾಟೆ ಮಾಡ್ತಾ ಇರೋದು ಈಗ.